ಏ ಎಮ್ಮೆ ನಿಂಗೆ ಏನು ಬಂದಿರೋದು ನಿಂಗೆ ದೊಡ್ಡಪ್ಪತ್ತು ದೊಡ್ಡರೋಗ ನಿಂಗೆ ಅರ್ಧ ಊರು ಓಡಾಡಿಲ್ಲ ಅವಾಗೇನ್ಯಾ ಮುಂದಕ್ಕೆ ಹೆಜ್ಜೆ ಎಕ್ದಿದ್ದಂಗೆ ಗುಂಚ್ಕೊಂಡು ಬಂದ್ಬಿಡ್ತು ಈ ಎಮ್ಮೆ ಅರ್ಧ ಊರನ್ನ ಓಡಾಡೋದು ಬೇಡವೆ ಏನೋ ಅಯ್ಯೋ ಪಾಪ ಅಂತ ಟೋಪಿ ಗಿಪಿ ಇಕ್ಬಿಟ್ಟು ಎಲ್ಲ ಇಕ್ಬಿಟ್ಟು ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಯ್ತಾನೆ ಇದೀನಿ ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಹೇಳ್ಬಿಟ್ಟು ನಾನು ಪ್ರಚಾರ ಮಾಡಕ್ಕೆ ತಾನೆ ನಿನ್ನ ಕರ್ಕೊಂಬಿಟ್ಟು ಬಂದಿದ್ದು ನೀನೇನೇ ಪ್ರಚಾರ ಮಾಡ್ದಿದ್ದಂಗೆ ಹಿಂಗೆ ಬಂದ್ಬಿಟ್ಟೆ ನಿನ್ನಂತ ಎಮ್ಮೆ ತಗೊಬಿಟ್ಟು ಬಂದಿದ್ದೇನು ವೇಸ್ಟು ಹಳಿ ಅಂದರೆ ಉಗಿರಿ ಎಮ್ಮೆಗೆ ಅಲ್ಲ ಇನ್ನೂ ಅರ್ಧ ಊರು ಸುತ್ತಾಡಬೇಕಿತ್ತು ಅವಾಗ ಏನೇ ಸುಸ್ತಾಗಿ ಬಂದ್ಬಿಟ್ಟು ಇಲ್ಲಿ ಕುಂತ್ಕೊಂಡ್ರೆ ನೋಡು ಅದೇನು ಮೂರತ್ತು ನೆಲ ಮುಸ್ ನೋಡ್ತಾ ಇರ್ತದನಪ್ಪ ನಾ ಕಾಣೆ ಅಲ್ಲೂ ಅಷ್ಟೇ ಟೋಪಿ 50 ಬೀಳಿಸ್ಕೊತದೆ ಹಿಂಗೆ ಅಂತ ಆಡ್ತದೆ ಅಯ್ಯಪ್ಪ ಬ್ಯಾರೆ ಎಮ್ಮಿಗಳಾದರೆ ಎಷ್ಟೊತ್ತು ಹೊತ್ತು ಬೀಳು ನಡೀತವೆ ಆದರೆ ನಮ್ಮ ಎಮ್ಮೆಗೆ ಅದು ಏನು ಬಂದಾಯ್ತು ಇದನ್ನು ಯಾಕನ ಕರ್ಕೊಂಬಿಟ್ಟು ಬಂದು ನಾ ಕಾಣೆ ಬುಡಿಯತ್ತಾಗೆ ಸುಮ್ಕೆನೇನೆ ಅಳಿ ಅಂದರೆ ಹೊಡೆದು ಬಿಡಿಯತ್ತಾಗೆ ಹೆಂಗಿದ್ರು ನಾಳೆನೇ ಎಲೆಕ್ಷನ್ ಅಲ್ವಾ ಕೊಟ್ಬಿಟ್ಟತ್ತಾಗೆ ಯಾರಿಗಾನ ಮಾರಾಕ್ಬಿಟ್ಟತ್ತಾಗೆ ನೆಮ್ಮದಿಗಿದ್ಬಿಡೋಣ ನಾವನ ಇದಕ್ಕೆ ಮೇವು ನೀರು ಎಲ್ಲ ಒಂದ್ಸದ ಅಲ್ದೇನೆನಿಯ ನಾವೇನೆನಿಯ ಇದನ್ನ ಓಡಿಸಾಡಿಸ್ಬೇಕು ಹಾಲು ಕರಿಯಕ್ಕಿಲ್ಲ ಏನೂ ಕರಿಯಕ್ಕಿಲ್ಲ ಆದರೂ ಅಯ್ಯೋ ಪಾಪ ಎಲೆಕ್ಷನ್ಗೆ ಅಂತ ಹೇಳ್ಬಿಟ್ಟು ಮಡಿಕೊಂಡಿದ್ದೀನಿ ನೋಡು ಅದಕ್ಕೆ ನೀ ಅಳಿ ಅಂದರೆ ಇದಕ್ಕೆ ದುರಂಕಾರ ಅನ್ನೋದು ಶಾನೆ ಇದು ಕಂತುನ್ವೆ ಹೆಂಗೋ ಚೆನ್ನಾಗಿ ನೋಡ್ಕೊತಾ ಇದೀನಲ್ಲ ಅನ್ನೋದೇನಿಯ ದುರಂಕಾರ ದೊರಿದ್ರದಕ್ಕೆ ಇದು ಕಂತುನ್ವೆ ಬೋರ್ಬಾರ್ದು ಬರ ಇದು ಕಂತುನ್ವೆ ಈ ಅಮ್ಮೆಗೆ ಎಷ್ಟು ಬೈದ್ರು ಅಷ್ಟೇ ಬಿಡಿ ನೆಟ್ಗಿರೋ ಎಮ್ಮೆ ತಂದಿದ್ರೆ ಹಿಂಗಾಯ್ತಿತ್ತ ನಿಮಗೆ ನೋಡಿ ಅಮ್ಮೆ ಬಾ ಸುಮ್ಕೇಣಿಯ ಇನ್ನು ಎಲೆಕ್ಷನ್ ಪ್ರಚಾರ ಶಾನೆ ಐತೆ 3 ಹೊತ್ತು ಮೇಯು ಬೆಳಿಗ್ಗೆ ಎಲ್ಲ ಅಷ್ಟು ಹಾಕಿದ್ವಿ ಮಧ್ಯಾಹ್ನ ಎಲ್ಲ ಅಷ್ಟು ಮೇವು ಹಾಕಿದ್ವಿ ಆದರೂ ಇದು ನಮ್ಮ ಜೊತೆ ಬರೋಕ್ಕಿಲ್ವಲ್ಲತ್ತೆ ಈ ಅಮ್ಮೆಗೆ ನಿಯತ್ತಿಲ್ದಿರೋ ಎಮ್ಮೆ ಅಂತ ಅನ್ನಿಸ್ತದೆ ಅತ್ತೆ ನೋಡಿರಿ ಕರ್ಕೊಂಡು ನೀಟಾಗಿ ಕರ್ಕೊಂಡು ಹೋಗೋಣ ಎಳ್ಕೊಂಡು ಬೋರದೆ ಇನ್ನೇನು ಮಾಡ್ತದೆ ನಡಿ 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 ಏನು ಹಿಂಗೆ ಮಾಡ್ತಿದ್ಯಾ ನೀನು ಇನ್ನು ಅರ್ಧ ಊರು ಸುತ್ತಾಡ್ಬೇಕು ಇನ್ನೊಂದು ಬಂದ್ಬಿಟ್ಟು ಜಗ್ದಿದ್ದಂಗೆ ಇಲ್ಲಿ ಮನೆ ತಾಗ ನಿಂತ್ಕೊಬಿಟ್ರೆ ಓಹೋ ಇದನ್ನೇನು ಪುಕ್ಸಟ್ಟೆ ನೋಡ್ಕೊತಾ ಇದೀವಿ ಅಂತ ಅನ್ಕೊಬಿಟ್ಟೈತೆ ಅಳಿ ಅಂದರೆ ಎಮ್ಮೆಯ ಯಪ್ಪ ನಡಿ ನಡಿ ಅಯ್ಯಯ್ಯೋ ಮೂರಿತಲ್ಲೋ ಯಪ್ಪ ಸೊಂಟ ಎಮ್ಮೆ ಒದ್ಬಿಡ್ತಲ್ಲೇ ಅಳಿ ಅಂದರೆ ಯಪ್ಪ ಅತ್ತೆ ಎಮ್ಮೆಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ವಿ ಎಮ್ಮೆನು ಎಲ್ಲ ಮಾತಾಡೋದೆಲ್ಲ ಕೇಳಿಸ್ಕೊಂತದೆ ಅಂತ ಅನ್ನಿಸ್ತದೆ ಅತ್ತೆ ಯಪ್ಪ ಹೆಂಗೆ ಓದಿತ್ತು ನೋಡ್ರಿ ಚಾಡ್ಸೋದಿತ್ತು ನೋಡ್ರಿ ಯಪ್ಪ ಆಯ್ತಿಲ್ಲ ಅತ್ತೆ ಅಳಿ ಅಂದರೆ ಕರ್ಕೊಂಡೋಗಿ ನಾಳೆ ಎಲೆಕ್ಷನ್ ಇದ್ಕೊಂಡು ಇದು ಯಾವ್ದಪ್ಪ ಸಂಕಟ ನನಗಂತೂ ಈ ಎಮ್ಮೆ ಸಂಕಟ ಈಗ ನಾನು ಎದ್ದೋಗಲ್ಲಿ ಕುಂತ್ಕೊಂಡು ನಾಳೆ ಎಲ್ಲರೂ ಓಟ್ ಹಾಕ್ಬೇಕಾದ್ರೆ ನೋಡಬಾರ್ದೆ ಈಗ ಸೊಂಟ ಮುರ್ಕಂಡಿಗೆ ಮನೆ ಕುಂತ್ಕೊಬಿಟ್ರೆ ಯಾರು ನನಗೆ ಓಟ್ ಹಾಕ್ತಾರೋ ಒಬ್ರು ಓಟ್ ಹಾಕಕ್ಕಿಲ್ವೇ ಅಳಿ ಅಂದರೆ ಎದ್ದು ಬನ್ನಿ ಅಳಿ ಅಂದರೆ ಯಪ್ಪ ಕಾಲಾಗೆ ಹೆಂಗೆ ಓದಿತ್ತು ಅಳಿ ಅಂದರೆ ಫುಟ್ಬಾಲ್ ಓದ್ದಂಗೆ ಓದಿತ್ತು ಅಲ್ಲಿ ಅಳಿ ಅಂದರೆ ಈ ಮಗಳು ಎಲ್ಲೋದ್ಲು ನೇತ್ರಿ ಎಲ್ಲೋದ್ಲು ಈ ನೇತ್ರಿ ಮನೆಯಾಳಿ ಅಯ್ಯೋ ಅತ್ತೆ ನನ್ನ ಕೈಲಿ ಎದ್ದೊಳಕಾಯ್ತಿಲ್ಲ ಅಯ್ಯಪ್ಪ ನಿಮ್ಮನ್ನು ಎಲ್ಲಿಂದ ಎತ್ಲಿ ಹೇಳಿ ಕಾಲಿಗೆ ನೀವು ಒದ್ಬಿಡ್ತು ಸರಿಯಾಗಿ ಕುದ್ಬಿಡ್ತು ಅಯ್ಯಪ್ಪ ಮೂತಿನಾಗಿ ನನಗೆ ಹಂಗೆ ಹಿಡ್ಕೊಂಬಿಟ್ಟೈತೆ ಮಾವ ಹೇಳಿ ಅಮ್ಮ ಕರಿದಲ್ಲ ಸುಮ್ಮನೆ ಈಚೆ ಕಡೆಗೆ ಬಂದೆ ಏನಿಲ್ಲ ಯಾಕೋ ನೆಲ್ದ ಕುತ್ಕೊಂಡು ಬಾಯಿ ಬಿಡ್ತಾಯ್ತು ಅಷ್ಟೇನೆ ಹೇಳಿ ಮಾವ ನೀವು ಅಯ್ಯೋ ನಮ್ಮ ಅಮ್ಮಂದು ಯಾವಾಗ ಇದ್ದಿದ್ದೆ ಹೇಳಿ ಏನಿಲ್ಲ ಅಲ್ಲ ಕಾಫಿ ಕುಡಿಯೋಷ್ಟೊತ್ತು ಮನೆ ಹತ್ರ ಬಂದಿರ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಏನಪ್ಪ ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಅನ್ಕೋತಾ ಇದ್ದೆ ಯವ್ವ ಮನೆಯಾಳಿ ಇಲ್ಲಿ ಸೊಂಟ ಮುರ್ಕೊಂಡು ಕುಂತಿದ್ದೀವಿ ಇಲ್ಲಿ ಇಬ್ರುನುವೆ ಫೋನಾಗ ನುಲ್ಕೊಂಡು ಮಾತಾಡ್ತಿರೋದು ನೋಡು ಮನೆಯಾಳಿ ಲೇ ಇಲ್ಲಿ ನೋಡೇ ಇಲ್ಲಿ ಕುಂತಿರೋದು ನಾವು ಸೊಂಟ ಮುರ್ಕೊಂಡು ಹೆಂಗೆ ಕುಂತಿದ್ದೀವಿ ಅಂತ ಹೇಳ್ಬಿಟ್ಟು ಸೊಂಟ ಎಲ್ಲ ಮುರಿದೋಗಿ ಕುಂತೈತಿಲಿ ನಮ್ದಂತೂ ಎಲ್ಲ ಮುರಿದೋಗಿ ಇಲ್ಲಿ ಕುಂತಿರ್ಬೇಕಾದ್ರೆ ನಿಮ್ಮ ಮನೆಯಾಳಿಗೆ ಇಷ್ಟು ಮನೆಯಾಳಿ ಸುಮ್ಮನೆ ಫೋನ್ ಬಿಸಾಕ್ಬಿಟ್ಟು ಬೊತ್ತಿಗ ಬರೋಕ್ಕಿಲ್ವ 7 ಫೋನ್ ಬಿಸಾಕ್ಬಿಟ್ಟು ಸುಮ್ಕೆನೇ ಬಿಸಾಕ್ಬಿಟ್ಟು ನೆಟ್ಟಿಗೆ ಬರೋದು ಕಲ್ತ್ಕ ನೀನು ಇಲ್ಲಿ ನೋಡೇ ಬಿದ್ದಿದ್ದೀವಿ ನಾವು ಮಾವ ಹೇಳಿ ಅಮ್ಮ ಏನೋ ಮಾತಾಡ್ಕೊಂತೈತೆ ಅಷ್ಟೇನಿಯ ಮಾವ ನನಗೆ ಚೆನ್ನಾಗಿರೋ ಡ್ರೆಸ್ ತಗೊಂಬಿಟ್ಟು ಬನ್ನಿ ಮಾವ ನೀವು ಈ ಬತ್ತಿದಿರಲ್ಲ ಅಲ್ಲೇ ದಾರಿನಾಗ ತಗೊಬಿಟ್ಟು ಬನ್ನಿ ಅಯ್ಯಯ್ಯೋ ಅತ್ತೆ ಹೊಟ್ಟೆ ಉರಿತಾಯ್ತು ಕಣತ್ತೆ ಇಲ್ಲಿ ಗಂಡ ಬಿದ್ದಿದ್ದೀನಿ ಆದರೂ ಯಾವನ ಜೊತೆ ಮಾತಾಡ್ಕೊಂಡು ಹೋಗ್ಕೊಂಡು ಹೆಂಗ ಅವಳು ನೋಡಿ ಅತ್ತೆ ಲೇ ನೇತ್ರ ನಿನ್ನ ಕಂಡಂಗೆ ನನಗೆ ಕಾಣಿಸ್ತಿಲ್ವೇನೆ ಇಲ್ಲಿ ಬಿದ್ದಿರೋದು ನಿಮ್ಮ ಅಮ್ಮನೇ ಕಾಣಿಸ್ತಿಲ್ಲ ನಾನು ಕಾಣಿಸ್ತಿಲ್ಲ ಅಂತಂದ್ರೆ ಏನೇ ಮಾಡ್ತಾ ಇದೀಯ ಫೋನಾಗೆ ಯಾವನು ಅತ್ತೆ ಹೇಳಿ ಅತ್ತೆ ಹೊಸಿ ನೀವೇನೇನಿಯಾ ಎಲ್ಲ ನಾನೆಲ್ಲ ಸರ್ ಮಾಡ್ತೀನಿ ಅಂತ ಕೂರ್ಸ್ಕೊಂಡಿದ್ರಲ್ಲ ಇನ್ನು ಯಾವಾಗತ್ತೆ ಸರ್ ಮಾಡ್ತೀರಾ ನೀವು ಮಾವ ಡಿಸ್ಟರ್ಬ್ ಆಗ್ತಾಯ್ತ ಮಾವ ಹೊರಗಡೆ ಬರಲಾ ಹೊರಗಡೆ ಬರ್ತೀನಿ ಅಯ್ಯೋ ಏನನಪ್ಪ ಇವ್ರೇನೇನೋ ಮಾತಾಡ್ತವ್ರೆ ನಾನು ಇವ್ರ ಮಾತುಗಳು ಕೇಳಿಸ್ಕೊಳಕ್ಕೆ ಇದೇ ಆಯ್ತಿಲ್ಲ ನನಗೆ ಬರೀ ನಿಮ್ಮದೇ ನೆನೆಯ ಕೇಳಿಸ್ತಿರೋದು ನನಗೆ ಮಾವ ಹೇಳಿ ಹೌದಾ ಇನ್ನು ಎಷ್ಟು ನಿಮಿಷ ಆಗುತ್ತೆ ಬರೋಕ್ಕೆ ಹೌದಾ ಸರಿ ಮಾವ ಲೇ ಮನೆಯಾಳಿ ಇಲ್ಲಿ ಬಿದ್ದಿದ್ದೀವಿ ನೋಡೆ ಇಲ್ಲಿ ಬಿದ್ದು ಅಳ್ಳಾಡ್ತಾ ಇದ್ದೀವಿ ನೋಡೆ ಎತ್ತು ಬಾರೆ ಯವ್ವ ಎಮ್ಮೆ ಸರಿಯಾಗಿ ಒದ್ಬಿಡ್ತು ಕಡ್ಲಿ ಎತ್ತು ಬಾರೆ ಅಮ್ಮ ಏನಮ್ಮ ಫೋನಾಗ ಮಾತಾಡೋಕ್ಕೂ ಬಿಡಕ್ಕಿಲ್ಲ ಮಾವ ಇರಿ ಒಂದು ನಿಮಿಷ ಯಾಕಮ್ಮ ಹಿಂಗೆ ಎಲ್ಲ ಕುಂತ್ಕೊಂಡು ಬಾಯ್ ಬಿಡ್ಕೊತಾ ಇದೆಯಾ ಏನಮ್ಮ ಆಯಿತು ಮಾವ ನನಗೆ ಯಾವ ಕಲರ್ ಡ್ರೆಸ್ ತಗೊಂಬಿಟ್ಟು ಬರಲಿ ಅಂತ ಕೇಳ್ತಾ ಇತ್ತು ಅಷ್ಟೇ ನೀನು ಅಷ್ಟು ಕೊಳ್ಳೆ ಹೆಂಗೆ ಇದು ಮಾಡ್ತೀಗ ಅಂತಂದರೆ ಲೇ ಎಮ್ಮೆ ಒದಿತು ಕಂಡ್ಲೆ ಜಾಡ್ಸೋದಿತ್ತು ಎಮ್ಮೆ ಸೊಂಟ ಮುರ್ಕೊಂಡು ಬಿದ್ದಿದ್ದೀವಿ ಇಲ್ಲಿ ನಾನು ನಿನ್ನ ಗಂಡು ಇಬ್ರು ನೀನು ನೋಡಿದ್ರೆ ಕಿಸ್ಕೊಂಡು ಫೋನಾಗ ಮಾತಾಡ್ತಾ ಇದೀಯೇನೆ ಇಲ್ಲಿ ನಡ ಮುರಿದೋಗಿರೋದು ಕಾಣಿಸ್ತಿಲ್ವೇನೆ ನಿನಗೆ ಅಮ್ಮ ಅಯ್ಯೋ ಅಮ್ಮ ಕಾಲು ಮುರಿದೋಯ್ತಾ ಅಯ್ಯೋ ಅಮ್ಮ ಎದ್ದೋಳಕ್ಕಾಗಲಿ ಇದಕ್ಕೆ ತಾನೇ ನೀನು ಕರೆದಿರೋದು ಎದ್ದೋಳಕ್ಕಾಯ್ತಿಲ್ಲ ಅಂತ ಎತ್ತು ಬಾರೆ
ಅಮ್ಮ ನಾಳೆನೇ ಎಲೆಕ್ಷನ್ನು ಹಿಂಗೆ ಬಿದ್ಬಿಟ್ರೆ ಅಲ್ಲೂ ನಿಂತ್ಕೊಳ್ಳೋರು ಯಾರು ಎಲ್ಲ ಜನಗಳೆಲ್ಲ ಓಟ್ ಹಾಕಕ್ಕೆ ಹೋಯ್ತಾ ಇರ್ತಾರಲ್ಲ ನಿಂತ್ಕೊಳ್ಳೋರು ಯಾರು ಹೇಳು ನೀನು ಹಿಂಗೆ ನೀ ಸುಮ್ಮನೆ ನೀ ಹಿಂಗೆ ಬಿದ್ದೋಗ್ಬಿಟ್ರೆ ಯಾಕೆ ಬೇಕಿತ್ತು ಎಮ್ಮೆ ಹಿಡ್ಕೊಂಡು ಓಡಾಡೋದು ಹಾಗೆ ಪ್ರಚಾರ ಮಾಡ್ಕೋಬೇಕಿತ್ತು ನೀನು ಒಳ್ಳೆ ನೀಯ ಅಯ್ಯೋ ಸರಿ ಕೊಡು ಕೈ ಎತ್ತೆ ನಿಧಾನಕ್ಕೆತ್ತೆ ಹಾಯ್ ಅಮ್ಮೆ ಯವ್ವ ಎಮ್ಮೆ ಗುದ್ದುಬಿಡ್ತು ಕಣ್ಲಿ ಈ ಎಮ್ಮೆ ಸವಸಕ್ಕೂ ಹಾಕಿಲ್ಲ ಇನ್ನ ಅಳಿ ಅಂದರೆ ಈ ಎಮ್ಮೆನ ಹೊಡೆದು ಬಿಡಿಯತ್ತಾಗೆ ಅಯ್ಯಪ್ಪ ಅದು ಸರಿ ಇಲ್ಲ ನಮ್ಗೆ ಯಾಕೋ ಆಗ್ಬತ್ತಿಲ್ಲ ಈ ಎಮ್ಮೆ ಹಿಡ್ಕೊಂಡು ಪ್ರಚಾರ ಮಾಡಿದ್ದಕ್ಕೆ ಅದಕ್ಕೆ ಏನಾಯ್ತೋ ಏನು ಕಥೆಯೋ ಗೊತ್ತಿಲ್ಲ ಜಾಡ್ಸ್ ಒದ್ದು ಬಿಡೋದ ಬಂದ್ಬಿಟ್ಟು ಬಿದ್ದುಬಿಟ್ಟೆ ಅಯ್ಯಪ್ಪ ಎತ್ತು ಅಮ್ಮ ನಾಳೆ ನೀನು ಎಲೆಕ್ಷನ್ನು ಮತ್ತಲ್ಲೋ ಹೆಂಗೆ ನಿಂತ್ಕತಿಯ ಕಣಮ್ಮ ಎಲೆಕ್ಷನ್ಗೆ ಹೆಂಗೆ ನಿಂತ್ಕೊಂಡಿಯ ಅಯ್ಯೋ ಈ ಕೂತ್ಕೋಬೇಕಾಯ್ತದ ಅಷ್ಟೇನಿಯ ಸಂದಾಗ ನಡಮುರ್ದೈತಿ ಅಂತ ಅನ್ನಿಸ್ತದೆ ನೋಡಿ ಆಸ್ಪತ್ರೆಗನ ಹೋಗನಿ ಲೇ ಇಲ್ಲಿ ನಾನು ಬಿದ್ದಿದ್ದೀನಿ ನೋಡೆ ಒಂದ್ಕಿತ ನನ್ನ ಕಡೆನೂ ತಿರುಗ್ಬಿಟ್ಟು ನೋಡೆ. ಯಾಕೆ ನೀನು ಎಂಡ್ರು ರಾಧಾ ಇಲ್ವಾ ಕರೆಸ್ಕೊಳ್ಳಿ ವ್ಯಾರಟಿ ಬೇಗಡ್ ಕಡೆ ಹಿಂದೆ ನೀನು ರಾಧಾ ಅಂತ ಹೇಳ್ಬಿಟ್ಟು ಹೊಡೋಯ್ತಿರಲ್ಲ ಈಗ ರಾಧಾ ಅಂತ ಫೋನ್ ಮಾಡ್ಬಿಟ್ಟು ಕರೆಸ್ಕೊಳ್ಳಿ ಬಂದು ಎತ್ಕೊಂಡ್ಬಿಟ್ಟು ಕರ್ಕೊಂಡು ಹೋಯ್ತಾಳೆ ನನ್ನ ಹತ್ರ ಮಾತಾಡಕ್ಕೆ ಬರಬೇಡಿ ನೀವು ನಾನೇನೋ ನನ್ನ ಗಂಡ ಬಿಡು ಸಾಚ ಅಂತ ಅನ್ಕೊಂಡಿದ್ದೆ ಆದರೆ ಇಂಥ ನನ್ನ ಮಗ ಅಂತ ಹೇಳ್ಬಿಟ್ಟು ಇವಾಗ ಏನಿಯ ಗೊತ್ತಾಗಿದ್ದು ಎದ್ದಳು ಮ್ಯಾಕೆ ನೀನೇನಿಯ ಇಲ್ಲ ಕರೆಸ್ಕೊಂಡು ಎದ್ದಳು ನಾನು ನಮ್ಮ ಅಮ್ಮನ ಅಷ್ಟೇ ಏನಿಯ ಕರ್ಕೊಂಡು ಹೋಗೋದು ನಿನ್ನನ್ನು ಕರ್ಕೊಂಡು ಹೋಗೋಂಥ ಅವಶ್ಯಕತೆ ನನಗೆ ಏನೂ ಬಂದಿಲ್ಲ ನಡಿಯಮ್ಮ ಯವ್ವಾಲೇ ಮನೆಯಲ್ಲಿ ನೇತ್ರಿ ನಾನು ಏನೇ ಮಾಡಿದ್ದೀನಿ ಪಾಪ ಕರ್ಮುವ ಅಯ್ಯೋ ಎಂಟಿ ಅಂತ ಇದ್ದಿದ್ದಕ್ಕೆ ಸರಿಯಾಗಿ ಮಾಡ್ಬಿಟ್ಲಲ್ಲ ಅಲ್ಲ ಇನ್ನು ಮತ್ತೆ ಬುದ್ರಮ್ಮನ ನನ್ನ ಬಗ್ಗೆ ಕಾಳಜಿ ತಗೊಳ್ಳೋದು ಬೇಡವಾ ನಮ್ಮ ಅಮ್ಮಾಗಿದ್ರೆ ಹಿಂಗೆ ಬಿಟ್ಬಿಡೋದ ಅಯ್ಯೋ ದೇವ್ರೆ ಸೊಂಟ ಎಲ್ಲ ಹಂಗೆ ಹಿಡ್ಕೊಬಿಡ್ತು ಕೈ ಕಾಲೆಲ್ಲ ನೋಯ್ತಾವೆ ಅಯ್ಯೋ ಈಗ ಎದ್ಬಿಟ್ಟು ಹೆಂಗೆ ಹೋಗೋದು ನಮ್ಮ ಅಮ್ಮನ ಪರವಾಗಿ ಎಲೆಕ್ಷನ್ ಪ್ರಚಾರ ಮಾಡಿದರೆ ಕೋಳಿ ಕುಕ್ಕೋದೇನೋ ಈ ಎಮ್ಮೆ ಒದ್ದೇ ಬಿಡ್ತು ಅಯ್ಯಪ್ಪ ಇರು ನಿಧಾನಕ್ಕೆ ಎದ್ದು ಹೋಗೋಣ ಲೇ ಜಯಮ್ಮ ನಾಳೆ ಅಂಗಡಿ ಪಂಗಡಿ ಮಜ್ಜಿಗೆ ಅಂಗಡಿ ಏನು ಮಾಡ್ದಕ್ಕೆ ಹೋಗ್ಬೇಡ ಸರಿನಾ ನಾಳೆ ಒಂದಿನ ಎಲೆಕ್ಷನ್ ಇದಕ್ಕೆ ನಿಂತ್ಕೊಬಿಡು ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಏನು ನಿಂತ್ಕೊಬಿಡು ಅದೊಂದು ಮಾಡ್ಬಿಡೋಣ ಇನ್ನು ಸುಮ್ಕೆ ಏನಿಯಾ ಹತ್ರಕ್ಕೆ ಬಿದ್ದ ಯಾಕೆ ಸುಮ್ಕೆ ಏನಿ ಎಷ್ಟು ಜನ ಇದ್ರೂ ಇದೇನಿಯಾ ಅಲ್ಲಿ ಸ್ಕೂಲ್ ಮನೆ ಹತ್ರ ಎಲೆಕ್ಷನ್ ನಡೆಯೋದಲ್ವಾ ಅದೇನೋ ಬರ್ಕೊಡ್ಬೇಕಲ್ಲ ಚೀಟಿ ಪಾಟಿ ಇಲ್ಲ ಅಲ್ಲಿ ಕೇಳ್ಕೊಳ್ಳೋಣ ಸುಮ್ಕೆ ಏನಿಯಾ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಅದೊಂದು ಹೆಂಗನ್ವೇ ಅದೊಂದು ಇದಾಗೋಗ್ಬಿಟ್ರೆ ಎಲ್ಲ ಸಲೀಸಾಗೋಗ್ಬಿಡ್ತದೆ ಎಲೆಕ್ಷನ್ ಒಂದು ಮುಗಿದ್ಬಿಟ್ರೆ ಇನ್ನು ಯಾವ ತಾಪತ್ರ ಏನೂ ಇರೋಕ್ಕಿಲ್ಲ ಸರಿನಾ ನಾಳೆಗೆ ಅದಕ್ಕೆ ಹೇಳೋಣ ಅಂತ ಬಂದೆ ನಾಳೆಗೆ ಏನು ಮಜ್ಜಿಗೆ ಅಂಗಡಿ ಏನು ಮಾಡ್ದಕ್ಕೆ ಹೋಗ್ಬೇಡ ಸರಿನಾ ನೀನು ಹೇಳಿಲ್ಲ ಅಂದ್ರೂ ನಾನೇನು ಮಾಡೋಕ್ತಿರಲ್ಲ ಬಿಡು ನನಗೆ ನನ್ನ ಫ್ರೆಂಡು ಎಲೆಕ್ಷನ್ಗಿನ್ನ ಹೆಚ್ಚೇನು ಬೇರೆ ನನ್ನ ಮಜ್ಜಿಗೆ ಅಂಗಡಿ ವ್ಯಾಪಾರ ಮಾತ್ರ ನೀನೇ ಇಟ್ಕೊಟ್ಟಿರ್ತಾನೆ ಸಂದ ಕಾಯ್ತೈತೆ ಅದೇ ನಾನು ಇಕ್ಕಿಲ್ಲ ಬಿಡು ನಾಳೆ ಸುಮ್ಕೇನಿಯಾ ಅದೇನೇ ಎಲೆಕ್ಷನ್ಗೆ ಓಟ್ ಹಾಕಕ್ಕೆ ಬಂದಿರಲ್ಲ ಅಂದ್ರೆ ತಿಂದೋಗಕ್ಕೆ ಅದೇನೋ ಬಿರಿಯಾನಿ ಮಾಡಿಸ್ತೀನಿ ಅಂತಂದಲ್ಲ ಹೇಳ್ದೇನು ಹೇಳ್ತೀನಿ ಅಂತ ಹೇಳ್ತಿದ್ದೆ ಬಿರಿಯಾನಿಗೆಲ್ಲನೂ ಬ್ಯಾಡ ನಮ್ಮ ಅತ್ತೆ ಎಲ್ಲನೂ ಬ್ಯಾಡ ಸುಮ್ಮನೆ ಖರ್ಚು ಈಗಾಗಲೇ ಶಾನೆ ಖರ್ಚಾಗೋಗ್ಬಿಟ್ಟೈತೆ ಅದಕ್ಕೇನಿ ಇನ್ನು ಬ್ಯಾಡ ಸುಮ್ಮನಿರು ಖರ್ಚು ಯಾಕೆ ಸುಮ್ಕೇನಿ ಅಂತ ಹೇಳ್ತು ನಾನು ಅದಕ್ಕೇನು ಮಾಡ್ಸೋಕ್ಕಿಲ್ಲ ಬಿಡು ನನಗಂದರೆ ನಮ್ಮದು ಗುರ್ತು ಬೇರೆನೇನಿಯ ಕೋಳಿ ಅಲ್ವಾ ಅದಕ್ಕೆ ಚಿಕನ್ ಬಿರಿಯಾನಿ ಮಾಡಿಸ್ಬಿಟ್ರೆ ಒಂಥರ ಬೇಜಾರಾಯ್ತದೆ ನನಗೇನಿಯ ಅದಕ್ಕೆ ನಾನೇನು ಮಾಡಿಸ್ಕಿರ್ಸಕ್ಕೆಲ್ಲ ಹೋಗೋಕ್ಕಿಲ್ಲ ನೋಡು ಬಂದ್ಬಿಡು ಏನ ಮಾಡ್ಸಿದ್ರೆ ಚಿತ್ರಾನ್ನ ಪರ್ಸನ ಮಾಡ್ಸಿದ್ರೆ ಮತ್ತೆ ಮಾಡಿಸ್ತಿ ಮನೆಗೆ ಗೊತ್ತಿರ್ತಾರೆ ಹೋಯ್ತಿರ್ತಾರೆ ಹಂಗೆ ಜ್ಯೂಸುಗಳೆಲ್ಲ ತರಬೇಕು ಇವತ್ತು ಅದಕ್ಕೆ ನಾನು ನನ್ನ ಗಂಡು ಇಬ್ಬರು ಪ್ಯಾಟೆಗೆ ಹೋಗಿದ್ವಿ ಒಂದು 15 ಬಾಟ್ಲು ಜ್ಯೂಸು ಎಲ್ಲ ತಗೊಂಬಿಟ್ಟು ಬಂದು ಎಲ್ಲ ಫ್ರಿಡ್ಜಿಗೆ ಮಡಗಿದ್ದೀವಿ ಖಾಲಿ ಆದಂಗೆ ಹೋಗ್ಬಿಟ್ಟು ತಗೊಂಬಿಟ್ಟು ಬರ್ಬೇಕು ಅಷ್ಟೇ ಏನಿಯ ಖಾಲಿ ಆದಂಗೆ ನಾಳೆಗೆ ಬಂದ್ಬಿಡು ಸರಿನಾ ಇನ್ನೇನು ನಾಳೆ ಎಲೆಕ್ಷನ್ ಬ್ಯುಸಿ ಇರ್ತಾರೆ ಜ್ಯೂಸು ಮಜ್ಜಿಗೆಗಳೆಲ್ಲ ಫ್ರೀಯಾಗಿ ಆಗ್ಬೋದ್ರಮ್ಮ ನಾವು ಮಾಡಿಸ್ತಿರ್ತೀವಿ ಎಲ್ಲ ಏನು ಖರ್ಚಾಗಕ್ಕಿಲ್ಲ ಅದಕ್ಕೆ ನಿಂಗೆ ಹೇಳ್ಬಿಟ್ಟು ಹಂಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏನೇ ಪದ್ದಿ ಏನು ಬೊದ್ರಮ್ಮವರೆಲ್ಲ ಚಿಕನ್ ಬಿರಿಯಾನಿ ಮಾಡಿಸ್ತಾರಂತೆ ನೀನೇನು ಮಾಡಿಸ್ತೀಗ ಅತ್ತೆ ಅವಳೇನು ಮಾಡ್ಸಕ್ಕಿಲ್ಲ ಚಿತ್ರಾನ್ನ ಮಾಡಿಸ್ತಾಳೆ ಏನು ಚಿಕನ್ ಮಾಡಿಸ್ತಾಳ ಅಯ್ಯೋ ನಮ್ಮನಿಗೂ ಬೆಳಗ್ಗೆ ಸಂಜೆ ಗಂಟೆ ಆಗ ಗಂಟು ಒಂದು ತಪ್ಪಲಿನಾಗೆ ತುಂಬ ಕಳಿಸ್ಬಿಡವ ಅತ್ತಾಗ ಹೆಂಗೋ 3 ಹೊತ್ತು ಹೊತ್ತಾಗ ನಿಮ್ಮದೇ ತಿನ್ಕೊಬಿಡ್ತೀವಿ ಅಯ್ಯೋ ಅಕ್ಕ ಮಾಡಿಸ್ತಿರೋದು ಚಿತ್ರಾನ್ನ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ ಚಿಕನ್ ಅಲ್ಲ ಏನು ಚಿಕನ್ ಮಾಡಿಸ್ತಿದ್ದೀಗೆ ನನಗೆ ಬೋಲಿ ಇಷ್ಟ ಬಿಡು ನೀನು ಈ ಚಿಕನಾಗಿ ಏನಾರ ಮಾಡಿಸು ನೋಡ ಓಟ್ ಬಿಡಬೇಕು ಅಂದರೆ ನಮ್ಮನೆ 3 ಟೈಮ್ಗೂ ಆಗೋವಷ್ಟೊಂದು ಬಾಕ್ಸಿಗೆ ತುಂಬ ಕಳಿಸ್ಬಿಡು ಈ ನಮ್ಮ ಅತ್ತೆಗೆ ಬಿಟ್ಟು ಏನು ಸಿಕ್ಕರೂ ಬೇಕು ಬಿಟ್ಟು ಅದು ಸಿಕ್ಲಿ ಇದು ಸಿಕ್ಲಿ ಅಂತ ನಂದೆ ಅಂತ ಬಾಸ ಹಾಕೊಂಡ್ಬಿಡ್ತದೆ ನಮ್ಮ ಅತ್ತೆ ಅಂತೂ ಮಕ್ಕ ನೋಡು ಎಲ್ಲ ಬಿಟ್ಟು ಬೊಳ್ದು ಬಾಸ ಹಾಕಳ ಮಕ್ಕ ನಾನು ಓಟ್ನ ಬೊದ್ರಮ್ಮಂಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬೊದ್ರಮ್ಮಸಿ ಕಾಸು ಗೀಸು ಸಹಾಯ ಎಲ್ಲನೂ ಮಾಡಿದ್ಲ ನಾನು ಬೊದ್ರಮ್ಮಂಗೆ ಹಾಕನಿ ಅಂತ ಅಂದ್ಕೊಂಡಿದ್ದೆ ಅಷ್ಟ್ರಾಗೆ ನೀನು ಬಂದು ಪಾಪ ನೀನು ನೆನಪಾದಿ ಅದಕ್ಕೆ ನೀನು ಒಂದು 500-1000 ರೂಪಾಯಿ ಕೈಗೆ ಇಕ್ಕಿದ್ರೆ ಗ್ಯಾರಂಟಿ ನಿನಗೆ ಏನೇ ಹಾಕೋದು ನಿನಗೆ ಬಿಟ್ರೆ ಇನ್ನು ಯಾರಿಗೂ ಹಾಕೋಕ್ಕಿಲ್ಲ ಅಂದರೆ ನಿಮ್ಮ ಅತ್ತೆಗೆ ಏನೇ ಹಾಕೋದು ಇಲ್ಲ ಅಂದರೆ ನನಗೂ ಬೇಜಾರಾಯ್ತದ ಕಣವ ಅದಕ್ಕೆ ನಾನು ಇವಳಿಗೆ ಹಾಕ್ಬಿಡ್ತೀನಿ ಬೊದ್ರಿಗೆ ಏನಿಯ ನೋಡು ನಿನ್ನಿಷ್ಟ ನಾನೇನು ಬಲವಂತ ಮಾಡಿ ಕೊಡು ಅಂತ ಕೇಳ್ತಿಲ್ಲ ನಾನಂತೂ ಬಲವಂತ ಏನು ಮಾಡ್ತಿಲ್ಲ ನಾನು ಸುಮ್ಮನೆ ಹಂಗೆ ಕೇಳ್ತಾ ಇದ್ದೀನಿ ಸುಮ್ಕೆ ಏನಿಯ ಲೋಕಾರೂಢಿ ಕೇಳ್ತಾರಲ್ಲ ಲೋಕಾರೂಢಿ ಅದಕ್ಕೇನಿಯ ಲೋಕಾರೂಢಿ ಏನಿಯ ಕೇಳ್ತಾ ಇದ್ದೀನಿ ನನ್ನ ಶ್ವಾಸನೂ ಬಂದು ಬೋಲೋಡ ಆಡವಳೆ ನಿಮ್ಮ ಎಲೆಕ್ಷನ್ಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಪೈಸಾ ಕೊಟ್ಟರೆ ನಿಮ್ಮತ್ತೆ ಏನು ಸಾಮಾನ್ಯ ಇದ್ದಾಳಲ್ಲ ಕಣಮ್ಮಿ
ಅತ್ತೆ ಕೊಡ್ತಾಳೆ ಸುಮ್ಕಿರಿ. ಎಲೆಕ್ಷನ್ ಗೆದ್ಮೇಲೆ ಏನ್ ಕೆಲಸ ಬೇಕಾದ್ರೂ ಮಾಡಿಸ್ಕೋಬಹುದು. ನಾವು ಎಲೆಕ್ಷನ್ಗೆಲ್ಲ ಗೆದ್ಮೇಲೆ ಮನೆ ಹಾಕಿಸ್ಕೊಳ್ಳೋಣ. ಮನಿ ಮನಿ ಅದನ್ನೇ ಇಂಗ್ಲೀಷಾಗಿ ಹೇಳ್ತಿದ್ರೆ ನಾನು ಕನ್ನಡದಾಗಿ ಹೇಳ್ತಿದ್ದೀನಿ. ಕಾಸು ಬೇಕು ಅಂತ ನನಗೆ ನಾನು ಕೇಳ್ತಿರೋದು. ಮನಿ ಮನಿ ಮನಿ. ಯವ್ವ ಕ್ಯೂಡಿ ತಗೆ ಇವ ಮುಂದಾಗ ವಾದ ಮಾಡಕ್ಕಿನ್ನ ಸುಮ್ಕಿರೋದು ಎಷ್ಟೋ ವಾಸಿ. ಕೊಡ್ತಾರೆ ಸುಮ್ಕಿರು. ಸುಮಾರಾಗಿ ಬರ್ತದೆ. ಸುಮಾರಾಗಿ ಬಂದ್ರೆ ಇಸ್ಕೊಳ್ಳೆ ಯಾಕೆ ಬಿಡ್ತೀಯಾ? ಅಯ್ಯೋ ಶಿವನೇ, ಕಾಸು ಬರೋದು ಯಾಕೆ ಬಿಡ್ಬೇಕು ಹೇಳು? ಎಲೆಕ್ಷನ್ ಟೈಮಾಗೆ ಬಾಸ್ಕಂತಿರ್ಬೇಕು. ಆದ್ರೆ ಈ ಪಂಚಾಯತಿ ಎಲೆಕ್ಷನ್ ಅಂದ್ರೆ ಸುಮ್ಕೆನೇನು? ಯವ್ವ ನೀನು ಏನು ಕೊಟ್ರು ನಂಗೆ ಸಪ್ರೇಟು, ನನ್ನ ಸೊಸೆಗೆ ಸಪ್ರೇಟು, ನನ್ನ ಮಗಂಗೆ ಸಪ್ರೇಟು ಕೊಡ್ಬೇಕಣವ. ಈ ಜಯಮ್ಮನ ಕೈ ಕೊಟ್ಬೇಡ. ಆಮೇಕಿನ ಫ್ರೆಂಡು ಅಂತ ಹೇಳ್ಬಿಟ್ಟು ಎಲ್ಲ ತಿಂದಾಕ್ಬಿಡ್ತಾಳೆ. ಈ ಜಯಮ್ಮನ ಕೈ ಕೊಟ್ರೆ ಈ ಜಯಮ್ಮಂಗೆ ಏನು ಕೊಡಕ್ಕೆ ಹೋಗ್ಬೇಡ. ನನಗೆ ಕೊಟ್ಬಿಡು. ಒಂದು 2,000 ಕೊಟ್ಟೋಗು ಓಟ್ಗೆ. ಸರಿನೇ? ಆ ಭದ್ರಮ್ಮ ಎಮ್ಮೆ ಹೊಡ್ಕೊಂಬಿಟ್ಟು ಬಂದಿದ್ಲು. ಅವಳನ್ನು ಕೇಳಿದೆ. ಅವಳು 2,000 ರೂಪಾಯಿ ಕೈಗೆ ಇಟ್ಬಿಟ್ಟು ಹೋದ್ಲು. ಅದಕ್ಕೆ ನಿನ್ನೂ ಕೇಳ್ತಿರೋದು. ಅತ್ತೆ ಸರಿ ಆಯಿತು, ಹೋಗಿ ಇಸ್ಕತೀನಿ. ಇಸ್ಕತಿಗ ಸರಿ ಇಸ್ಕೊಂಡು ನನಗೆ ಕೊಡಬೇಕು. ಈಗಲೇ ಹೇಳಿದ್ದೀನಿ. ಅಯ್ಯಪ್ಪ ಶಿವ. ಅಯ್ಯೋ ಪೊದ್ದಿ, ನಮ್ಮ ಅತ್ತೆದೇನು ಹೊಸದ? ನಮ್ಮ ಅತ್ತೆದು ಇದ್ದಿದ್ದೆ ಬಿಟ್ಟಾಕು. ನಮ್ಮ ಅತ್ತೆ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂತೀನಿ? ನಮ್ಮ ಅತ್ತೆದು ಯಾವಾಗೂ ಇದ್ದಿದ್ದೇನೆ ನೀಯ. ಇದೇನೆ ಒಳ್ಳೆ ಓಟ್ನ ಮಾಡ್ಕೊತಾರಲ್ಲ ಹಂಗೆ ಕೇಳ್ತಾರೆ. ಮಂಟಕ್ಕೆ ಹೋದರೆ ಎಲ್ಲ ಕೋಳಿ ಕೊಡ್ಬೇಕಾರೆ ಅಯ್ಯೋ ಒಂದು 2,000 ರೂಪಾಯಿ ಕಾಸು ಕೊಟ್ಟಿದ್ರೆ ಆಗದಮ್ಮ, ಕೋಳಿ ಬದಲು ಅಂತಾನೆ ನೀ ಯಾಕೆ ಕೇಳ್ತಾರೆ? ಅಯ್ಯಪ್ಪ ನಿಮ್ಮ ಅತ್ತೆ ಏನು ಕಮ್ಮಿ ಇಲ್ಲ ಬಿಡು. ಸರಿ ಇಲ್ಲೇ ನಿಂತಿದ್ರೆ ತಿರುಗಿ ಬರ್ತಾಳೆ. 2,000 ಕೊಡು ಅಂತ ಹೇಳ್ಬಿಟ್ಟು. ಸರಿ ನಾನು ಹೋಗಿರ್ತೀನಿ. ಸರ್ನ ಬಾ. ಆಯ್ತು. ಈ ನಮ್ಮತ್ತೆ ಎಲ್ಲಿ ಬಿಟ್ಟು ಸಿಗ್ತೈತಿ ಅಂದ್ರೂ ಬಿಡಕ್ಕಿಲ್ಲ. ಎಲ್ಲಿ ಸಿಗದಲ್ಲ ಬಾಸ್ ಹಾಕೊಳ್ಳಿ ಅಂತಾನೆ ನೀ ಕಾಯ್ಕೊಂಡಿರ್ತಾಳೆ.